औदुंबर निवासी भक्ताभिमानी राजाधिराज सद्गुरु शिवचिदंबरेश्वर महाराज की जय। दास राजाराम महाराज की जय। ಸಂತ ಶ್ರೇಷ್ಠ ರಾಜಾರಾಮ ಕೃತ ಮರಾಠಿ ಚಿದಂಬರ ಗಾಥಾದ ಸರಳಾನುವಾದ. ಅನುವಾದಕರು ಪರಮಪೂಜ್ಯ ಶ್ರೀ ಶಂಕರ್ ದೀಕ್ಷಿತ್ ಗುರು ಮಹಾರಾಜರು, ಕರ್ಕಿಹಳ್ಳಿ. ಅಧ್ಯಾಯ 6. 1200 ಸುವರ್ಣ ನಾಣ್ಯ ಕೊಡಿಸಿದ್ದು. हे तो माया ईश्वराचे, हे तो माया ईश्वराचे, नैणे इंद्रादि देवासी, नैणे इंद्रादि देवासी, हे तो माया ईश्वराची, हे तो माया ईश्वराची, नकळे मायेची कारणी, नकळे मायेची कारणी, नले वस्त्र हे चोरुनी, नले वस्त्र हे चोरुनी, हे तो माया ईश्वराची, हे तो माया ईश्वराची, मग वेडावोनी ब्रह्म, मग वेडावोनी ब्रह्म, शरण आला पुरुषोत्तम, शरण आला पुरुषोत्तम, हे तो माया ईश्वराची, हे तो माया ईश्वराची, तेची चिदंबरी सत्ता, तेची चिदंबरी सत्ता, पितामह चिजो पिता, पितामह चिजो पिता, हे तो माया ईश्वराची, हे तो माया ईश्वराची, दास म्हणे स्वामी राव, दास म्हणे स्वामी राव, हाची देवाची या देव, हाची देवाची या देव, हे तो माया ईश्वराची, हे तो माया ईश्वराची, नैणे इंद्रादि देवासी, नैणे इंद्रादि देवासी, है तो माया ईश्वराची, है तो माया ईश्वराची, है तो माया ಈಶ್ವರಾಚಿ. ಚಿದಂಬರನ ಮಾಯೆಯಿಂದ ಬ್ರಹ್ಮ ಇಂದ್ರಾದಿ ದೇವತೆಗಳೂ ಕೂಡ ಹೊರಗೆ ಉಳಿಯಲಾರರು. ಮಾಯೆಯ ಪ್ರಭಾವದಿಂದ ವಿರಂಚಿಯು ಕೂಡ ಮಾಡಲಾರದ ಕೆಲಸಕ್ಕೆ ಪ್ರಾರಂಭಿಸಿದ್ದರು. ಅನಂತರ ತಿಳಿದು ಪುರುಷೋತ್ತಮನಿಗೆ ಶರಣು ಬಂದು ಜ್ಞಾನಿಯಾದನು. ಅದಕ್ಕಾಗಿಯೇ ಪಿತಾಮಹನ ಪಿತನು ಪೂರ್ಣ ಬ್ರಹ್ಮ ಚಿದಂಬರನು ತನ್ನ ಸತ್ತೆಯನ್ನು ತ್ರಿಲೋಕದಲ್ಲಿ ಪಸರಿಸಿ ಸೃಷ್ಟಿ ಸ್ಥಿತಿ ಲಯದ ಮೂಲ ನಿರಾಕಾರನು ತಾನೇ ಇದ್ದು ಕಾರಣೀಭೂತರೆಂದು ಬೇರೆ ದೇವತೆಗಳು ಇರುವರು. ಅವನೇ ದೇವರ ದೇವನಿರುವನು. ಒಬ್ಬ ಕೇವಲ ಬಡ ಬ್ರಾಹ್ಮಣನು ತನ್ನ ದಾರಿದ್ರ್ಯ ಮೂಲಕವಾಗಿ ಸಂಸಾರ ಸಾಗಿಸುವುದು ಕೂಡ ಬಹಳ ತೊಂದರೆಯಾಗಿ ಜೀವನವೇ ಬೇಸರವಾಗಿ ಮುಂದೆ ತಮ್ಮ ಆಯುಷ್ಯದಲ್ಲಿ ಇನ್ನು ಏನು ತೊಂದರೆ ಅನುಭವಿಸುವುದು ಇದೆಯೋ ಏನೋ, ನಿತ್ಯ ಇದೇ ರೀತಿ ಪ್ರಾತಃ ಕಾಲ ಸಾಯಂಕಾಲ ಇದೇ ದುಃಖದಲ್ಲಿಯೇ ಕಳೆದು ಕಡೆಗೆ ವಿಚಾರ ಮಾಡಿ ಯಾವುದಾದರೂ ಪುಣ್ಯಕ್ಷೇತ್ರಾಧಿಪತಿಯನ್ನು ಕುರಿತು ತಪನುಷ್ಠಾನ ಮಾಡಿ ಅವನ ಅನುಗ್ರಹ ಸಂಪಾದಿಸಿ ಸಂಸಾರ ಸಾಗರ ದಾಟುವ ಆಶೀರ್ವಾದ ಪಡೆದು ಇತರ ಲೌಕಿಕ ವ್ಯವಹಾರಗಳನ್ನು ಸುಗಮವಾಗಿ ಮಾಡಿಕೊಂಡು ಸಂತೋಷದಿಂದ ಇರಬೇಕು ಎಂದು ತಿಳಿದು ತನ್ನ ಆರಾಧ್ಯ ದೇವತೆಯಾದ ತಿರುಪತಿಯ ವೆಂಕಟೇಶನಲ್ಲಿ ಹೋಗಿ ಅವನಿಗೆ ವಂದಿಸಿ ಅನುಷ್ಠಾನ ಮಾಡಲು ನಿಶ್ಚಯಿಸಿ ತಿರುಪತಿಗೆ ಹೋಗಿ ಧೂಳಿ ದರ್ಶನ ಮಾಡಿಕೊಂಡು ಮರುದಿವಸ ಅನುಷ್ಠಾನ ಸಿದ್ಧತೆ ಮಾಡಿಕೊಂಡು ಸ್ನಾನ ಸಂಧ್ಯಾವಂದನೆ ನಿತ್ಯ ಕರ್ಮಾದಿಗಳನ್ನು ವಿಧಿವತ್ತಾಗಿ ತೀರಿಸಿ ಶ್ರೀ ಲಕ್ಷ್ಮೀ ವೆಂಕಟೇಶನ ದರ್ಶನ ಪಡೆದು ದ್ರವ್ಯ ಲಭ್ಯ ಆಗುವಂತೆ ತಪಾನುಷ್ಠಾನ ಪ್ರಾರಂಭಿಸಿದನು. ಅವನು ಏಕಾಗ್ರ ಮನದಿಂದ 3 ವರ್ಷ ಕಠೋಗ್ರ ಅನುಷ್ಠಾನಗೈದನು. ಆ ಸಮಯದಲ್ಲಿ ಅನುಷ್ಠಾನಕ್ಕೆ ನಾನಾ ತೊಂದರೆಗಳು ಬಂದರೂ ಸಹನ ಮಾಡಿಕೊಂಡು ಮಾಡುತ್ತಾ ಇದ್ದನು. 3 ವರ್ಷ ಮುಗಿದ ನಂತರ ವೆಂಕಟೇಶನು
ದೃಷ್ಟಾಂತದಲ್ಲಿ ದರ್ಶನ ಕೊಟ್ಟು, ಹೇ ವಿಪ್ರೋತ್ತಮನೇ, ನಿನ್ನ ಅನುಷ್ಠಾನ ಮಂಗಳ ಮಾಡು. ನಿನಗೆ ದ್ರವ್ಯ ಸಂಪಾದನೆ ಆಗಬೇಕಾದರೆ, ಇಹ ಸುಖಗಳು ಲಭಿಸುವ ಇಚ್ಛೆ ಇದ್ದರೆ ಶ್ರೀ ಕ್ಷೇತ್ರ ಮುರಗೋಡದಲ್ಲಿ ಚಿದಂಬರರಿರುವರು. ಅವರ ಸಾನ್ನಿಧ್ಯಕ್ಕೆ ಹೋಗಿ ನೀನು ಇಲ್ಲಿ ಈವರೆಗೆ ಸೇವೆಗೈದ ವಿಷಯವನ್ನು ತಿಳಿಸು, ನನ್ನ ದೃಷ್ಟಾಂತವನ್ನು ತಿಳಿಸು. ನಿನಗೆ ನಿಶ್ಚಯವಾಗಿ ಧನ ಅವರ ಅನುಗ್ರಹದಿಂದ ದೊರಕುವುದು. ಸಂಶಯ ಮನಸ್ಸಿನಿಂದ ಹೋಗಬೇಡ. ಅವನು ಸರ್ವಶಕ್ತ ಇರುವನು. ಸತ್ಯವಾಗಿಯೂ ನಿನ್ನ ಕಾರ್ಯ ಫಲಿಸುವುದು ಎಂದು ದೃಷ್ಟಾಂತದಲ್ಲಿ ಕೊಟ್ಟ ಆಜ್ಞೆಯಂತೆ ಆ ವಿಪ್ರನು ಅನುಷ್ಠಾನ ಮುಗಿಸಿ ವೆಂಕಟೇಶನ ದರ್ಶನ ತೆಗೆದುಕೊಂಡು ಗಿರಿಯಿಂದ ಹೊರಟು ಮುರುಗೋಡಕ್ಕೆ ಬಂದನು. ಶ್ರೀ ಚಿದಂಬರನ ದರ್ಶನ ತೆಗೆದುಕೊಂಡು ಅವನು ತಿರುಪತಿಯಲ್ಲಿ ತಾನು ಸೇವೆಗೈದ ಅನುಷ್ಠಾನ, ಅದರ ಫಲವಾಗಿ ವೆಂಕಟೇಶನ ದೃಷ್ಟಾಂತದಲ್ಲಿ ಆಜ್ಞೆ ಎಲ್ಲವೂ ಸ್ವಾಮಿಗೆ ವಿಷದಪಡಿಸಿ ಸಾಷ್ಟಾಂಗ ನಮಸ್ಕರಿಸಿ ಸ್ವಾಮಿಯ ಆಜ್ಞೆ ನಿರೀಕ್ಷಣೆಯಲ್ಲಿಯೇ ಇದ್ದನು. ಸ್ವಾಮಿಯೇ ತಮ್ಮ ಅನುಗ್ರಹದಿಂದ ಈಗ 1200 ಚಿನ್ನದ ನಾಣ್ಯಗಳನ್ನು ಕೊಟ್ಟು ನನ್ನ ದಾರಿದ್ರ್ಯವನ್ನು ದೂರ ಮಾಡಿರಿ ಮತ್ತು ಆಶೀರ್ವದಿಸಿರಿ. ತಮ್ಮ ಕೃಪೆಯಿಂದ ಎಲ್ಲ ದುಃಖಗಳು ದೂರ ಆಗುವ ಉತ್ಕಟ ಆಶೆ ಹೊಂದಿರುವೆ. ಸ್ವಾಮಿ ದಯಮಾಡಿ ಅನುಗ್ರಹಿಸಿರಿ ಎಂದು ಆ ವಿಪ್ರನು ನಮಸ್ಕರಿಸಿದನು. ಅದಕ್ಕೆ ಚಿದಂಬರನು, ಬ್ರಾಹ್ಮಣನೇ, ನಾನು ಮೊದಲೇ ದರಿದ್ರ ಬ್ರಾಹ್ಮಣ. ನನ್ನಲ್ಲಿ ದ್ರವ್ಯ ಎಲ್ಲಿಂದ ಬರಬೇಕು? ಗಿರಿ ಒಡೆಯನೇ, ಲಕ್ಷ್ಮೀಪತಿಯು ತಾನು ಕೊಡತಕ್ಕ ಸಾಮರ್ಥ್ಯ ಇದ್ದು ಏಕೆ ಇಲ್ಲಿಗೆ ಕಳಿಸಿದನು? ಅಂದ ತಕ್ಷಣ ಆ ಬ್ರಾಹ್ಮಣನಿಗೆ ಸಹನೀಯ ಸ್ಥಿತಿಯೇ ಉಳಿಯಲಿಲ್ಲ. ತಾವು ನನ್ನ ಇಷ್ಟಾರ್ಥ ಪೂರೈಸುವುದಾಗದಿದ್ದಲ್ಲಿ ನಾನು ವೆಂಕಟೇಶನಲ್ಲಿಗೆ ಹೋಗಿ ಮತ್ತೆ ಅನುಷ್ಠಾನ ಮಾಡುವೆನು ಎಂದು ಕೋಪದಿಂದಲೇ ನುಡಿದನು. ಹೇ ವಿಪ್ರನೇ, ಎಷ್ಟು ಅವಸರ ನಿನಗೆ? ಬ್ರಾಹ್ಮಣರಿಗೆ ಸಮಾಧಾನವೆಂಬುದಿರಬೇಕು, ಅದುವೇ ಧನ ಎಂದು ತಿಳಿಯಬೇಕು. ಮೊದಲು ನಿನ್ನ ಸ್ನಾನ ಸಂಧ್ಯಾಗಳನ್ನು ಬೇಗ ಮುಗಿಸಿಕೊಂಡು ಬಾ. ಬ್ರಾಹ್ಮಣ ಸಮುದಾಯದೊಂದಿಗೆ ಸಹಭೋಜನ ಮಾಡು. ಮುಂದೇನಾಗುವುದೋ ನೋಡೋಣ. ದೇವರು ಸಮರ್ಥನಿದ್ದಾನೆ. ನಿನ್ನ ದೃಢ ಸಂಕಲ್ಪವಿದ್ದರೆ ಎಲ್ಲವೂ ಕೈಗೂಡುವುದು. ಸಂಶಯ ಪಡಬೇಡ. ಸಂಶಯದಿಂದ ಕಾರ್ಯ ಸಿದ್ಧಿಸಲಾರದು ಎಂದು ಮಹಾಸ್ವಾಮಿ ಚಿದಂಬರರು ನುಡಿದರು. ವಿಪ್ರನು, ದೇವ, ಎಲ್ಲಿಯವರೆಗೆ ತಮ್ಮ ಶ್ರೀಮುಖದಿಂದ ಅಭಯದಾನ ಬರುವುದಿಲ್ಲವೋ ಅಲ್ಲಿಯವರೆಗೆ ನಾನು ಭೋಜನ ಸ್ವೀಕರಿಸುವುದಿಲ್ಲ ಎಂದು ಹಠ ಹಿಡಿದನು. ವಿಪ್ರನೇ, ಬಹಳ ಆಗ್ರಹಪಡಿಸಬೇಡ. ಹಠ ಮಾಡುವುದರಿಂದ ಏನೂ ಪ್ರಯೋಜನವಿಲ್ಲ. ಮೊದಲು ಊಟ ಮಾಡು ಎಂದು ಮಹಾಸ್ವಾಮಿಯು ಆಜ್ಞಾಪಿಸಲು ವಿಪ್ರನು ಭೋಜನವನ್ನು ಮಾಡಿ ಹೊರಗೆ ಬಂದನು. ತಿರುಗಿ ಗುರುಗ್ರಹದ ಕಡೆಗೆ ಹೋಗಲು ಮನಸ್ಸು ಇಲ್ಲದೆ ಸಂತಪ್ತ ಮನಸ್ಸಿನಿಂದ ಒಂದು ಅಂಗಡಿ ಹತ್ತಿರ ಹೋಗಿ ಕುಳಿತುಕೊಂಡನು. ವಿಚಾರಮಗ್ನಾದ ಅವನಿಗೆ ರಾತ್ರಿ ಕಳೆದುದೇ ಗೊತ್ತಾಗಲಿಲ್ಲ. ಪ್ರಾತಃ ಕಾಲ ಆಗುತ್ತಲೇ ಮಹಾದ್ವಾರಕ್ಕೆ ಬಂದು ಸುಮಾರು 2 ಪ್ರಹರದವರೆಗೂ ನಿಂತುಕೊಂಡರೂ ಸ್ವಾಮಿಯ ದರ್ಶನವಾಗಲಿಲ್ಲ. ಬಹುಜನರು ಮಹಾಸ್ವಾಮಿಯ ದರ್ಶನಕ್ಕೆ ಬರುತ್ತಿದ್ದರು. ತಮ್ಮ ಮನೋಬಯಕೆಯನ್ನು ಸ್ವಾಮಿಯ ಮುಂದಿಡುತ್ತಿದ್ದರು. ಬಂದ ಭಕ್ತರನ್ನು ಸಂತೋಷದಿಂದ ನಗುನಗುತ್ತಾ ಅವರ ಬಯಕೆಗಳನ್ನು ಪೂರೈಸಿ ಕಳುಹಿಸುತ್ತಿದ್ದರು. ಭಕ್ತರು ಆನಂದದಿಂದ ಹೋಗುವಾಗ ಚಿಂತಾಕ್ರಾಂತನಾಗಿ ನಿಂತಿರುವ ಈ ವಿಪ್ರನನ್ನು ನೋಡುತ್ತಾ ತಮ್ಮ ದಾರಿ ಹಿಡಿಯುತ್ತಿದ್ದರು. ಮಧ್ಯಾಹ್ನವಾಗುತ್ತಾ ಬಂದರೂ ತನ್ನ ಎದುರಿನಲ್ಲಿಯೇ ವಿಪ್ರನ ಈ ಸ್ಥಿತಿಯನ್ನು ತಿಳಿದು ಅಂತಃಕರಣಿಯಾದ ಸ್ವಾಮಿಯು ಅವನಡೆಗೆ ಕೃಪಾದೃಷ್ಟಿ ಬೀರಲು ವಿಪ್ರನು ನಮಸ್ಕಾರ ಮಾಡಿದನು. ಮನದಲ್ಲಿ, ಮಹಾಸ್ವಾಮಿ ಏನಾದರೂ ಆಶ್ವಾಸನೆ ಕೊಡಿರಿ ಎಂದು ಪ್ರಾರ್ಥಿಸಿದನು. ಮಹಾಸ್ವಾಮಿ ಚಿದಂಬರನು ಹೊರಗೆ ಬಂದು ವಿಪ್ರನನ್ನು ಹತ್ತಿರ ಕರೆದು, ಬಾ ಹೋಗೋಣ ಎಂದು ಊರ ಹೊರಗಿರುವ ಬಾವಿಯ ಹತ್ತಿರ ಕರೆದುಕೊಂಡು ಹೋದನು. ವಿಪ್ರನ ಕೈಯಲ್ಲಿ ತಂಬಿಗೆ ಇತ್ತು. ಮಹಾಸ್ವಾಮಿಯು ಅವನ ಕೈಯಲ್ಲಿಯ ತಂಬಿಗೆಯನ್ನು ಕಸಿದುಕೊಂಡು ಎದುರಿಗೆ ಇರುವ ಬಾವಿಯಲ್ಲಿ ಎಸೆದು ಬಿಟ್ಟರು. ಬ್ರಾಹ್ಮಣನು ಕೋಪಿಷ್ಠನಾಗಿ ವಿಚಾರ ಮಾಡಿ ಹತ್ತಿದನು. ಸ್ವಾಮಿಯು, ಹೇ ವಿಪ್ರನೇ, ಬಾವಿಯಲ್ಲಿ ಇಳಿದು ನಿನ್ನ ತಂಬಿಗೆಯನ್ನು ತೆಗೆದುಕೊಂಡು ಬಾ ಎಂದು ಹೇಳಿದರು. ವಿಪ್ರನು ಭಯಭೀತನಾದನು. ಶ್ರೀ ವೆಂಕಟಪತಿಯ ಆಜ್ಞೆಯಂತೆ ನಾನು ಇಲ್ಲಿಗೆ ಬಂದೆನು. ಇವರ ಆಜ್ಞೆಯಂತೆ ನಡೆದೆನು. ಆದರೆ ನಮಗೆ ದೊರೆತದೇನು? ಕೇವಲ ನಿರಾಶೆ ಮಾತ್ರ. ಇದ್ದ ಒಂದು ತಂಬಿಗೆಯೂ ಹೋಯಿತು. ಈವರೆಗೆ ಮಾಡಿದ ಅನುಷ್ಠಾನ ಫಲವೂ ಹೋಯಿತು. ನನ್ನ ಪ್ರಾಣಕ್ಕೆ ಸಂಚಕಾರ ಬಂದಂತಾಗಿದೆ ಎಂದು ತೋರುತ್ತದೆ. ಈ ಬಾವಿ ಒಳಗೆ ಹೇಗಿದೆಯೋ, ನೀರು ಎಷ್ಟಿದೆಯೋ ಏನೋ. ಆಗಲಿ, ಏನಾಗುವುದೋ ಆಗಲಿ. ಚಿದಂಬರ, ನಾನು ನಿನ್ನ ಆಜ್ಞೆಯನ್ನು ಪಾಲಿಸುವೆ. ನಾನು ಅವಿಶ್ವಾಸ ಮಾಡಿದ ಫಲ ಕೊಡುವುದಾದರೆ ನನ್ನನ್ನು ಕ್ಷಮಿಸು. ಇದುವೇ ನನ್ನ ಪ್ರಾರ್ಥನೆ ಎಂದು ಬಾವಿಯಲ್ಲಿ ಇಳಿದನು. ನೀರು ಟೊಂಕದವರೆಗೆ ಮಾತ್ರ ಇತ್ತು. ತನ್ನ ಜೀವಕ್ಕೆ ಅಪಾಯವಿಲ್ಲ ಎಂಬ ವಿಶ್ವಾಸ ಮೂಡಿತು. ತನ್ನ ತಂಬಿಗೆಯನ್ನು ಬಹು ಪ್ರಯಾಸದಿಂದ ಹುಡುಕಿದುದು ಆಯಿತು. ತಂಬಿಗೆ ಸಿಕ್ಕಿತು. ತನ್ನದು ಹೌದೋ ಅಲ್ಲವೋ ಎಂದು ಪರೀಕ್ಷಿಸಿದನು. ತಂಬಿಗೆ ತನ್ನದೇ ಆಗಿತ್ತು.
ಏನಿದು ಆಶ್ಚರ್ಯ! ತಂಬಿಗೆ ತುಂಬ ಚಿನ್ನದ ನಾಣ್ಯಗಳು ಚಮಕಿಸುತ್ತಿವೆ. ಮನಸ್ಸಿಗೆ ಆನಂದ ಆಶ್ಚರ್ಯವಾಯಿತು. ಭರಭರನೆ ಮೇಲಕ್ಕೆ ಬಂದನು. ತಂಬಿಗೆಯಲ್ಲಿಯ ನಾಣ್ಯಗಳನ್ನು ಸುರುವಿದನು. ಎಣಿಕೆ ಮಾಡಿದನು. ಏನಾಶ್ಚರ್ಯ! ನನಗೆ ಬೇಕಾದಷ್ಟೇ ನಾಣ್ಯಗಳಿವೆ. ಸ್ವಾಮಿಯ ಕಡೆಗೆ ಹೊರಳಿ ಎರಡೂ ಕೈಗಳನ್ನು ಮೇಲೆತ್ತಿ ಕೈ ಮುಗಿದು ದೀರ್ಘದಂಡ ನಮಸ್ಕಾರ ಮಾಡಿದನು. ಪ್ರೇಮಯುಕ್ತ ಚಿತ್ತದಿಂದ ಅವನ ಕಣ್ಣುಗಳು ಆನಂದಾಶ್ರುಗಳಿಂದ ತುಂಬಿದವು. ಕಂಠ ಬಿಗಿಯಿತು. ಬಾಯಿಂದ ಮಾತುಗಳೇ ಹೊರಡದಂತಾದವು. ಸ್ವಲ್ಪ ಚೇತರಿಸಿಕೊಂಡು ನಿಂತನು. ಮಹಾಸ್ವಾಮಿಯು, ಹೇ ವಿಪ್ರನೇ, ಬಾವಿಯಲ್ಲಿ ಇಳಿದು ತಂಬಿಗೆಯನ್ನು ತೆಗೆದುಕೊಂಡು ಬಾ ಎನ್ನಲು ಮನದಲ್ಲಿ ನನ್ನ ಜೀವ ಉಳಿಯುವುದೇ ಎಂದು ವಿಚಾರ ಮಾಡಿದೆ. ದೇವ, ಇದು ನಿನಗೆ ಉಚಿತವೇ ಎಂದು ನಿನ್ನನ್ನು ದೂಷಿಸಿದೆ. ಆದರೆ ಈಗ ನಗುತ್ತಾ ನಿಂತಿರುವೆ. ಗುರುಗಳ ಮೇಲೆ, ದೇವರ ಮೇಲೆ ವಿಶ್ವಾಸವಿಡಲು ನಿನ್ನಿಂದ ಆಗಲಿಲ್ಲ. ಸಮಾಧಾನವಂತೂ ಇಲ್ಲವೇ ಇಲ್ಲ. ನನಗೆ ದೂಷಿಸಲು ಹಿಂಜರಿಯಲಿಲ್ಲ. ಶ್ರೀ ವೆಂಕಟೇಶನ ಆಜ್ಞೆ ಪಾಲಿಸುವುದಕ್ಕಾಗಿ ನಾನು ನಿನ್ನ ಸರ್ವದೋಷಗಳನ್ನು ಕ್ಷಮೆ ಮಾಡಿ ಕೃಪೆ ಮಾಡಿರುವೆ. ನೀನು ದಾರಿಯಲ್ಲಿ ತಡ ಮಾಡದೆ ನಿನ್ನ ಸ್ವಂತ ಗ್ರಾಮಕ್ಕೆ ಹೋಗು. ನಿನ್ನ ಯಾವತ್ತೂ ಅಡಚಣೆಯನ್ನು ನಿವಾರಿಸಿಕೋ ಎಂದು ಸ್ವಾಮಿಯು ನುಡಿದು ಅಲ್ಲಿಂದಲೇ ಬೀಳ್ಕೊಟ್ಟರು. ಬ್ರಾಹ್ಮಣನು ಪುನಃ ಸ್ವಾಮಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡಿ ಅವನ ಅವತಾರವನ್ನು ಹೊಗಳುತ್ತಾ, ಸ್ವಾಮಿ, ದರಿದ್ರನನ್ನು ಶ್ರೀಮಂತರನ್ನಾಗಿ ಮಾಡುವ ಮಹಾಶಕ್ತಿ ನಿನಗಿದೆ ಎಂದು ಹೇಳುತ್ತಾ ಸ್ವಾಮಿಯ ಜಗದೋದ್ಧಾರ ಕಾರ್ಯವನ್ನು ಪ್ರಶಂಸಿಸುತ್ತಾ ಹೊರಟನು. ಸತತವಾಗಿ ಚಿದಂಬರನ ಧ್ಯಾನ ಮಾಡುತ್ತಾ ಆಯುಷ್ಯ ಪರ್ಯಂತರ ಸುಖದಿಂದ ಜೀವಿಸಿದನು. ಶ್ರೀ ಚಿದಂಬರಾರ್ಪಣಮಸ್ತು. ಶ್ರೀ ಸದ್ಗುರು ಶಂಕರ ಸತ್ಸಂಗ ಯೂಟ್ಯೂಬ್ ಚಾನಲ್